ಹಾಯ್ ಎಲ್ರಿಗೂ, ನಾನು ರಮ್ಯಾ. ಇದು ಸೋಮವಾರದ ಮಿನಿ ಬ್ಲಾಗ್. ನಾನು ನನ್ನ ಮಾರ್ನಿಂಗ್ ರೂಟೀನ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದು ಸ್ವಲ್ಪ ರಿಫ್ರೆಶ್ ಎಲ್ಲ ಆದಮೇಲೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಬ್ರೇಕ್ಫಾಸ್ಟ್ ಹಾಗೆ ಲಂಚಿಗೆ ಅಂತ. ಹಾಗೆಯೇ ವೆಯ್ಟ್ ಲಾಸ್ ಡ್ರಿಂಕ್ನ ಕೂಡ ಪ್ರಿಪೇರ್ ಮಾಡಿಕೊಂಡು ರಿಲ್ಯಾಕ್ಸಾಗಿ ಕೂತ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಇವತ್ತು ಲಂಚು ಹಾಗೆ ಬ್ರೇಕ್ಫಾಸ್ಟ್ ಒಟ್ಟಿಗೆ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಮ್ಮ ಮಗನಿಗೆ ಇವತ್ತಿಂದ ಲಂಚ್ ಬಾಕ್ಸು ಇದೆ ಅಂತ ಹೇಳಿದರೆ, ಅದಕ್ಕಂತಲೇ ನಾನು ಬೆಳಗ್ಗೆನೇ ಎರಡನ್ನೂ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ತೆಂಗಿನಕಾಯಿ ಹಾಲಿನ ಅನ್ನ ಹಾಗೆ ಬಟರ್ ಪನ್ನೀರ್ ಮಸಾಲ ಮಾಡ್ಕೊತಾ ಇದ್ದೀನಿ. ಬಟರ್ ಪನ್ನೀರ್ ಮಸಾಲ ಮಾಡ್ಕೊಳ್ಳೋಣ ಅಂತ ಮಸಾಲ ಗ್ರೈಂಡ್ ಮಾಡುವಾಗ ಸ್ವಲ್ಪ ಎಲ್ಲ ಕಡೆಯೂ ಸ್ಪ್ಲಿಟ್ ಆಯಿತು. ಇದನ್ನೆಲ್ಲ ಕ್ಲೀನ್ ಮಾಡಾದಮೇಲೆ ಬಟರ್ ಪನ್ನೀರ್ ಮಸಾಲ ಮಾಡ್ಕೊತಾ ಇದ್ದೀನಿ. ಇದೂ ಮತ್ತು ತೆಂಗಿನಕಾಯಿ ಹಾಲಿನ ಅನ್ನ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನೀವು ಹಾಗೆ ಟ್ರೈ ಮಾಡಿ. ಇದು ಲಂಚ್ ಬಾಕ್ಸ್ಗೆ ಕೂಡ ತುಂಬಾ ಈಸಿ ರೆಸಿಪಿ ಸಹ. ಹಾಗೆಯೇ ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ಶಾವಿಗೆ ಮಾಡ್ಕೊತಾ ಇದ್ದೀನಿ. ಇದು ನಮ್ಮ ಮಗನಿಗೆ ಒನ್ ಆಫ್ ದ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಅದಕ್ಕೆ ಅಂತ ನಾನು ಆಲ್ರೆಡಿ ಎಲ್ಲ ಬೇಕಾಗಿರುವ ತರಕಾರಿನೆಲ್ಲ ಕಟ್ ಮಾಡ್ಕೊಂಡಾಯಿತು. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಸಾಟೆ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಶಾವಿಗೆನ ಬೇಯಿಸಿಟ್ಕೊಂಡಿದ್ದಾಯಿತು. ಇದು ಜಸ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ. ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗೋಯಿತು. ಎಲ್ಲನೂ ಕಂಪ್ಲೀಟ್ ಆಯಿತು. ಸೈಡ್ ಬೈ ಸೈಡಲ್ಲೇ ಇರೋ ಸಾಮಾನೆಲ್ಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಆವಾಗಲೇ ಮಾರ್ನಿಂಗು ಕಿಚನ್ ಕೆಲಸ ಕಂಪ್ಲೀಟ್ ಆಗಿರೋ ಥರ ಇರುತ್ತೆ. ಹಾಗೆಯೇ ನಾನು ನಾಳೆಗೆ ಅಂತ ರಾಗಿ ದೋಸೆ ಮಾಡ್ಕೊಳ್ಳೋಣ ಅಂತ 2 ಕಪ್ಪು ರಾಗಿ ಹಾಗೆ ಅರ್ಧ ಕಪ್ಪು ಉದ್ದಿನಬೇಳೆ ಸ್ವಲ್ಪ ಮೆಂತ್ಯನ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ನೆನೆಸಿಟ್ಕೊತಾ ಇದ್ದೀನಿ. ಇದೊಂದು 6 ಅವರ್ ಆದಮೇಲೆ ಗ್ರೈಂಡ್ ಮಾಡ್ಕೊತೀನಿ. ಮಾಡ್ಕೊಂಡಾದ್ಮೇಲೆ ಓವರ್ ನೈಟ್ ಬಿಟ್ಟರೆ ಇದು ಮಾರ್ನಿಂಗಿಗೆ ಬ್ರೇಕ್ಫಾಸ್ಟಿಗೆ ಈಸಿಯಾಗಿರುತ್ತೆ. ಇದೆಲ್ಲ ಕೆಲಸ ಮುಗ್ದಾದ್ಮೇಲೆ ಇವಾಗ ನಮ್ಮ ಮಗನಿಗೆ ಲಂಚನ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ಅವನಿಗೆ ಇದು ಫೇವ್ರೇಟ್ ಅಂತಲೇ ಹೇಳ್ಬೋದು. ಬಟರ್ ಪನ್ನೀರ್ ಮಸಾಲ ಹಾಗೆ ತೆಂಗಿನಕಾಯಿ ಹಾಲಿನ ಅನ್ನ ಅಂತಲೇ ಹೇಳ್ಬೋದು. ಇದು ತುಂಬಾ ಈಸಿನೂ ಆಗಿರುತ್ತೆ ಲಂಚ್ ಬಾಕ್ಸಿಗೆ, ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಆಯಿತು. ಹಾಗೆ ನಮ್ಮ ಮಗನಿಗೆ ಬ್ರೇಕ್ಫಾಸ್ಟಿಗೆ ಅಂತ ಶಾವಿಗೆನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಬಟರ್ ಪನ್ನೀರ್ ಮಸಾಲ ಬೇಕು ಅಂತ ಹೇಳ್ದ, ಅದನ್ನೇ ಕೊಡ್ತಾಯಿದ್ದೀನಿ. ಬಟ್ ಇವತ್ತೇ ನಾನಿದು ಈ ಕಾಂಬಿನೇಷನ್ನ ಟ್ರೈ ಮಾಡಿದ್ದು, ಶಾವಿಗೆ ಜೊತೆ ಬಟರ್ ಪನ್ನೀರ್ ಮಸಾಲ. ಹಾಗೆ ಎಲ್ಲ ಕೆಲಸ ಆದಮೇಲೆ ನಮ್ಮ ಮಗ ಸ್ಕೂಲ್ಗೆ ಹೋಗೋಕ್ಕೆ ಎಲ್ಲ ಕಂಪ್ಲೀಟ್ ಆಯಿತು. ಆವಾಗ ನಾನು ಬಂದುಬಿಟ್ಟು ಗಿಡಕ್ಕೆಲ್ಲ ನೀರು ಹಾಕ್ತಾಯಿದ್ದೀನಿ.